ಆನೇಕಲ್ ತಾಲೂಕಿನ ಬಿದಿರೆಗೆರೆಯ ಎಸ್ಎಸ್ವಿಎಂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಶೇಕಡಾ 100ರಷ್ಟು ಫಲಿತಾಂಶದ ಸಾಧನೆ ಮಾಡಿದ್ದಾರೆ ಮತ್ತು ಶಾಲೆಯ ವಿದ್ಯಾರ್ಥಿನಿ ಬಿವಿ ಕುಸುಮಾ 617 ಅಂಕಗಳನ್ನು ಗಳಿಸಿ ತಾಲೂಕಿಗೆ ತೃತೀಯ ಸ್ಥಾನ ಗಳಿಸಿದ್ದಾರೆ ಎಂದು ಶಾಲೆಯ ಪ್ರಾಚಾರ್ಯ ಉಮಾಪತಿ ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ 40 ವಿದ್ಯಾರ್ಥಿಗಳು ಹಾಜರಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಶಾಲೆಯಲ್ಲಿ ಬೆಸ್ತಮಾನಹಳ್ಳಿಯ ಬೇವಿ ಕುಸುಮಾ ಗಣಿತ, ಸಮಾಜ ವಿಜ್ಞಾನ ಮತ್ತು ಹಿಂದಿ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾಳೆ. ಕುಸುಮಾ ಉನ್ನತ ಅಂಕಗಳನ್ನು ಗಳಿಸಿದ ಹಿನ್ನೆಲೆಯಲ್ಲಿ ಪೋಷಕರು ಸಿಹಿ ಹಂಚಿ ಸಂಭ್ರಮಿಸಿದರು. ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು. ನಮಸ್ತೆ. ಆನೇಕಲ್ ತಾಲೂಕಿನ ಬಿದಿರೆಗೆರೆ ಗ್ರಾಮದ SSV ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಈ ದಿನ ಒಂದು ಖುಷಿಯ ಸಂಗತಿ. ಆನೇಕಲ್ ತಾಲೂಕಿಗೆ 3ನೇ ಸ್ಥಾನದಲ್ಲಿ SSV ಇಂಗ್ಲೀಷ್ ಮಾಧ್ಯಮ ಶಾಲೆ SSLC ಫಲಿತಾಂಶದಲ್ಲಿ ತೇರ್ಗಡೆಯಾಗಿರೋದು ಹೇಳಲಾರದಷ್ಟು ಖುಷಿ ಕೊಡ್ತಾ ಇದೆ. ಜೊತೆಗೆ ಕುಸುಮಾ ಅನ್ನೋ ಹುಡುಗಿ 625ಕ್ಕೆ 617 ಅಂಕಗಳನ್ನು ಪಡೆದು ತಾಲೂಕಲ್ಲಿ 3ನೇ ಸ್ಥಾನದಲ್ಲಿ ನಿಂತಿದೆ. ಮಗು ಡಿಸ್ಟಿಂಕ್ಷನಲ್ಲಿ 9 ಜನ ಮಕ್ಕಳಿದ್ದಾರೆ. ಔಟ್ ಆಫ್ ತೊಗೊಂಡಿರ್ತಕ್ಕಂಥವ್ರು ಮ್ಯಾಥ್ಸು ಮತ್ತು ಹಿಂದಿ ಮತ್ತು ಸೋಷಿಯಲ್ ಸೈನ್ಸಲ್ಲಿ ಔಟ್ ಆಫ್ ತೊಗೊಂಡಿರೋಂಥ ಮಕ್ಕಳು 1, 2, 5 ಮಕ್ಕಳಿದ್ದಾವೆ. 5 ಮಕ್ಕಳಿದ್ದಾವೆ. ನಮ್ಮ ಶಾಲೆ ಎಲ್ಲ ಹಳ್ಳಿಗಳಿಗೂ ಮಧ್ಯದಲ್ಲಿರೋದರಿಂದ ಯಾವುದೇ ರೀತಿ ಮಕ್ಕಳಿಗೆ ಡಿಸ್ಟರ್ಬೆನ್ಸ್ ಇಲ್ಲದೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಅನುಕೂಲ ಆಗಿ ಜೊತೆಗೆ ಯಾವುದೇ ರೀತಿ ಈ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿ ಅಂಗಡಿ ಮುಂಗಟ್ಟು ಅನ್ನೋದು ಇಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಏನು ಹೊರಗಡೆ ತಿಂಡಿ ಸಹವಾಸ ಅಥವಾ ಬೇರೆ ಥರ ಸಹವಾಸ ಸಿಗದೇ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಓದೋಕ್ಕೆ ಒಂದು ಒಳ್ಳೆಯ ಅನುಕೂಲ. ಜೊತೆಗೆ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಎಲ್ಲ ರೈತಾಪಿ ಮಕ್ಕಳು, ರೈತರ ಮಕ್ಕಳು ಇದೇ ಥರ ಬೆಳೆದು ಇದೇ ಥರ ಒಳ್ಳೊಳ್ಳೆ ಸ್ಕೋರ್ ಮಾಡಿ ಚೆನ್ನಾಗಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಶಾಲೆ ನಡೆಸ್ತಾ ಇರೋದು. ಆ ಶಾಲೆ ನಡೆಸ್ತಾ ಇರೋದಕ್ಕೆ ತಕ್ಕಂತೆ ಇಲ್ಲಿರೋ ಮಕ್ಕಳ ಫಲಿತಾಂಶನೂ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅದೇ ಒಂದು ಸಂತೋಷ. ಜೊತೆಗೆ ಪೋಷಕರು ಅದೇ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರ ಮಕ್ಕಳು ಓದಿಸೋಕ್ಕೆ ರಾತ್ರಿ 8 ಗಂಟೆವರೆಗೂ ನಾವು ಟ್ಯೂಷನ್ ಮಾಡ್ತೀವಿ, ಸ್ಪೆಷಲ್ ಕ್ಲಾಸ್ ತೊಗೊಂಡು ನಿಮ್ಮ ಮಕ್ಳಿಗೆ ಹೇಳ್ಕೊಡ್ತೀವಿ ಅಂದಾಗೂ ಅವ್ರು ಬಂದು ಕೊರೆ ಇರಲಿ, ಮಳೆ ಇರಲಿ, ಚಳಿ ಇರಲಿ ಬಂದು ನಿಂತು ಕಾಯ್ಕೊಂಡಿದ್ದು ಮಕ್ಕಳನ್ನ ಜೊತೇಲಿ ಕರ್ಕೊಂಡು ಹೋಗ್ತಾಯಿದ್ರು. ಈ ಥರ ಮಕ್ಕಳು ರೈತರ ಮಕ್ಕಳು ಬೆಳಿಬೇಕು, ಓದಬೇಕು, ಒಳ್ಳೆಯ ವಿದ್ಯಾವಂತರಾಗಬೇಕು, ಒಳ್ಳೆಯ ಸಂಸ್ಕಾರವಂತರಾಗಬೇಕು, ಒಳ್ಳೆಯ ಸಂಸ್ಕಾರ ಕಲಿತು ಒಳ್ಳೆಯ ವಿದ್ಯಾವಂತರಾಗಬೇಕು ಅಂತ ಆಸೆ ಪಡ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ. ನಮಗೆ ವಿಲೇಜಲ್ಲಿ ಬಂದು ಒಂದು ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ, ತುಂಬ ಹೆಮ್ಮೆ ಆಗ್ತಾಯಿದೆ. ಅದೇ ರೀತಿ ಪೋಷಕರು ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ನಮ್ಮ ರೈತರ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಹೋಗಬೇಕು, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ರೈತರ ಮಕ್ಕಳು ರೈತರಾಗೇ ಇರಬಾರ್ದು, ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗೇ ಇರಬಾರ್ದು. ಕಾರ್ಮಿಕರ ಮಕ್ಕಳು ಒಂದು IAS, IPS, ಒಂದು ತಹಸೀಲ್ದಾರರು, ಒಂದು ಜಡ್ಜು, ಒಂದು ಆರ್ಮಿ ಪರ್ಸನ್ಸು ಎಲ್ಲನೂ ಆಗಬೇಕು. ರೈತರ ಮಕ್ಳಿಗೂ ಆ ಕೇಪಬಿಲಿಟಿ ಇದೆ ಅನ್ನೋದನ್ನು ತೋರ್ಸೋಕೆ ಹೊರಟಿದ್ದೀವಿ. ಅದಕ್ಕೆ ಪೋಷಕರ ಸಹಕಾರ ಮತ್ತು ವಿದ್ಯಾರ್ಥಿಗಳ ಸಹಕಾರ ಎರಡೂ ಬೇಕು. ಸರ್, ಎಕ್ಸಾಮ್ಗಿಂತ ಮುಂಚೆ ನಾವು ಮಾರ್ನಿಂಗ್ 8 o'clock ತೊಗೊಂಡು ಮಕ್ಕಳಿಗೆ ಇಲ್ಲೇ ಇಟ್ಟು ಮತ್ತೆ ಅವರಿಗೆ ಮಧ್ಯಾಹ್ನ ಊಟ ಮುಗಿದ ಮೇಲೆ ಮತ್ತೆ ಬ್ರೇಕ್ ಕೊಟ್ಟು ಮತ್ತೆ 4:15ಗೆ ಬ್ರೇಕ್ ಕೊಟ್ಟು ಅವರಿಗೇನೋ ಸ್ನ್ಯಾಕ್ಸ್ ಏನಾದ್ರು ನಾವೇ ಕೊಟ್ಟು ಅವ್ರನ್ನ ಇಲ್ಲೇ ಇಟ್ಕೊಂಡು ರಾತ್ರಿ 8 ಗಂಟೆವರೆಗೂ ಶಾಲೆ ನಡೆಸಿ ಅವರಿಗೆ ಪ್ರಿಪ್ರೇಷನ್ ಮಾಡಿ. ಆ ಪ್ರಿಪ್ರೇಷನಿಗೆ ಪೇರೆಂಟ್ಸು ತುಂಬ ಸಹಕಾರ ಮಾಡಿದ್ದಾರೆ. ನಾವು ಮಾಡ್ತೀವಿ ಅಂತ ಹೇಳಿದಾಗ ಪೇರೆಂಟ್ಸ್ ಸಹಕಾರ ಮಾಡಿಲ್ಲ ಅಂದರೆ ಕಷ್ಟ ಆಗ್ತಾಯಿತ್ತು. ಇವತ್ತೇನಿಲ್ಲಿ ರಿಸಲ್ಟ್ ಇದೆ ನಮ್ಮ ಟೀಚರ್ಸ್ದು, ನಮ್ಮ ಮೇಡಮ್ದು, ಜೊತೆಗೆ ಪೇರೆಂಟ್ಸ್ದು. ಇವತ್ತೇನು ಮಕ್ಕಳು ಇಲ್ಲಿ ಮಾರ್ಕ್ಸ್ ತೋರಿಸಿದ್ದಾರೆ
ಅದಕ್ಕೆಲ್ಲ ಅವ್ರ ಪೋಷಕರದ್ದು ತುಂಬ ಪಾತ್ರ ಇದೆ. ಯಾಕೆಂದರೆ ನಾವು ರಾತ್ರಿ 8 ಗಂಟೆವರೆಗೂ ಇಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ, ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದಿದ್ರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಏನೇ ಇದು ಫಲಿತಾಂಶ ಇದ್ದರೂ ಎಲ್ಲ ಪೋಷಕರದು, ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಲಾ ಅಂತ. ನಾನು SSV ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಸೋಷಿಯಲ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು 10th ರಿಸಲ್ಟ್ ಬಂದಿದೆ. ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಆನೇಕಲ್ ತಾಲೂಕಲ್ಲೇ ನಮ್ಮ ಸ್ಕೂಲ್ಗೆ 3rd ಪ್ಲೇಸ್ ಬಂದಿದೆ. ನಾವು ಆಲ್ಮೋಸ್ಟ್ ಫಸ್ಟ್ ಪ್ಲೇಸಿಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಬೈ ಚಾನ್ಸ್ ಆಗಿ ನಮಗೆ 3rd ಪ್ಲೇಸ್ ಬಂದಿದೆ. ಆ್ಯಂಡ್ ನಮ್ಮ ಸ್ಕೂಲಲ್ಲಿ ಇರುವಂತಹ ಎಲ್ಲ ಹುಡುಗರು ಅಷ್ಟೇ, ನಾವು ಟೀಚರ್ಸ್ ಏನು ಹೇಳ್ಕೊಡ್ತಿದ್ವೋ ಅದನ್ನೆಲ್ಲನೂ ತುಂಬ ಸಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಅವ್ರ ಪೇರೆಂಟ್ಸು ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಒಳ್ಳೆ ರಿಸಲ್ಟನ್ನು ಇವತ್ತು ತಂದುಕೊಟ್ಟಿದ್ದಾರೆ ನಮಗೆ. ಅದೇ ಥರ ನಾವು ಬೆಳಗ್ಗೆ ಮಾರ್ನಿಂಗ್ ಸ್ಪೆಷಲ್ ಕ್ಲಾಸಸ್ ಮಾಡ್ತಾಯಿದ್ದೀವಿ. ಮಾರ್ನಿಂಗ್ 7:30 to ಈವ್ನಿಂಗ್ ಟಿಲ್ 8 o'clock ತನಕನೂ ನಾವು ಸ್ಪೆಷಲ್ ಕ್ಲಾಸ್ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮ್ಮ ಟೀಚರ್ಸ್ ಆಗಿರ್ಬೋದು, ಅದರ್ವೈಸ್ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವುದೇ ಥರ ಒಂದು ಬೇಜವಾಬ್ದಾರಿತನವನ್ನು ತಗೊಳ್ಳದೆ ಎಲ್ಲರೂ ನಮ್ಮ ರಿಸಲ್ಟು ನಮಗೆ ಬರಬೇಕು ಅನ್ನೋ ಒಂದೇ ಕಾರಣದಿಂದ ಎಲ್ಲರೂ ಕಷ್ಟಪಟ್ಟು ಈ ಒಂದು ರಿಸಲ್ಟನ್ನು ನಾವು ಇವತ್ತು ತೊಗೊಂಡಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಾಯಿದೆ. ತಾಲೂಕು ಲೆವೆಲಲ್ಲಿ 3rd ಪ್ಲೇಸ್ ಬಂದಿರೋದಂತೂ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು. ಸೊ 3 ಸಬ್ಜೆಕ್ಟಲ್ಲಿ ಔಟ್ ಆಫ್ ಬಂದಿದೆ. ಮ್ಯಾಥ್ಸು ಮತ್ತು ಸೋಷಿಯಲ್ಲು ಮತ್ತು ಹಿಂದಿ ಸಬ್ಜೆಕ್ಟಲ್ಲಿ ಔಟ್ ಆಫ್ ಬಂದಿದೆ. ತುಂಬಾ ಸಂತೋಷ ಆಗ್ತದೆ. ಆ್ಯಸ್ ಎ ಸೋಷಿಯಲ್ ಟೀಚರಾಗಿ ನನ್ನ ಸಬ್ಜೆಕ್ಟಲ್ಲಿ ಕೂಡ ಔಟ್ ಆಫ್ ಬಂದಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಇವರು ನನ್ನ ಫ್ರೆಂಡ್ ಅಂತ, ಅವರು ಮ್ಯಾಥ್ಸ್ ಸಬ್ಜೆಕ್ಟನ್ನು ತೊಗೊಳ್ತಾ ಇದ್ದಾರೆ. ಅವ್ರ ಹೆಸರು ಲಕ್ಷ್ಮಿ ಅಂತ. ಸೊ ಅವ್ರ ಸಬ್ಜೆಕ್ಟಲ್ಲೂ ಕೂಡ 100 out of 100 ಬಂದಿದೆ. ಸೊ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಆ್ಯಂಡ್ ವಿ ಆರ್ ಹೋಪಿಂಗ್ ಫಾರ್ ದ ಬೆಟರ್ ರಿಸಲ್ಟ್ ಇನ್ ದ ನೆಕ್ಸ್ಟ್ ಇಯರ್. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಳೋ ಥರ ಒಂದು ಗಣಿತ ಅನ್ನೋದು ಒಂದು ಕಬ್ಬಿಣದ ಕಡಲೆ ಅಂತೆಲ್ಲ ಹೇಳಿ ತಲೆ ಎಕ್ಸಾಮ್ ಮಾಡಿಬಿಟ್ಟಿರ್ತಾರೆ. ಸೊ ಮ್ಯಾಥ್ಸ್ ಅನ್ನೋದು ಒಂದು ತುಂಬ ಈಸಿಯೆಸ್ಟ್ ಸಬ್ಜೆಕ್ಟ್, ಈಸಿಯಾಗಿ ಸ್ಕೋರ್ ಮಾಡೋಂಥ ಸಬ್ಜೆಕ್ಟ್. ಸೊ ನಾನಂತೂ ಕ್ಲಾಸ್ಗೆ ಹೋದರೆ 1 ವೀಕ್ ಅಂತೂ ಯಾವುದು ಮ್ಯಾಥ್ಸ್ ಅಂದರೆ ವೆರಿ ಈಸಿ ಅಂತಲೇ ಹೇಳ್ತೀನಿ. ಸೊ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್ ಅಂತ ಇದ್ದ ಹಾಗೆ ಮ್ಯಾಥ್ಸಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ. ಸೊ ಅದು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಸಿಯೆಸ್ಟ್ ವೇನಲ್ಲಿ ಫೈಂಡ್ ಔಟ್ ಮಾಡಬೇಕು, ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಸೊ ಟಾಪರಲ್ಲಿ ಆನೇಕಲ್ ತಾಲೂಕಲ್ಲಿ ಟಾಪ್ 3 ಇದ್ದಾಳೆ ನಮ್ಮ ಕುಸುಮ ಅಂತ, ನಮ್ಮ ಸ್ಟೂಡೆಂಟ್. ಸೊ ಅವಳು ಮ್ಯಾಥ್ಸಲ್ಲಿ ಔಟ್ ಆಫ್ ತೆಗೆದ್ರೆ ನಂಗೆ ತುಂಬಾ ಖುಷಿ. ಸೊ ಹಾಗೆ ಈಗ ಟಾಪ್ 5 ಯಾರಿದ್ದಾರೋ ಅವರೆಲ್ಲ 90+ಇದ್ದಾರೆ ಮ್ಯಾಥ್ಸಲ್ಲಿ. ಸೊ ತುಂಬಾ ಖುಷಿ ಆಗ್ತಾಯಿದೆ. ಸೊ ನಮ್ಮದು ಸಮಂದೂರು, ಅದೇ ರೀತಿ ಸಮಂದೂರು ಹುಡುಗನೂ 90+ ತೆಗೆದಿದ್ದಾನೆ ಮ್ಯಾಥಮೆಟಿಕ್ಸಲ್ಲಿ. ಅದು ನನಗಿನ್ನೂ ಖುಷಿ ಆಗುತ್ತೆ, ಲೋಹಿತ್ ಅಂತ. ಸೊ ಅದಿನ್ನೂ ತುಂಬ ಖುಷಿ ಆಗ್ತಾಯಿದೆ. ಅಂದರೆ ನಮ್ಮ ಊರಿಂದ ಒಂದು ಮಗು ನಮ್ಮ ಸ್ಕೂಲಲ್ಲಿ ಹೋದಂಥ ಮಗು ನಮ್ಮ ಸಬ್ಜೆಕ್ಟಲ್ಲಿ ತೆಗೆದಾಗ ನಮ್ಗೆ ಇನ್ನೂ ತುಂಬ ಖುಷಿ ಆಗುತ್ತೆ ಅಲ್ವಾ. ಸೊ ಆ ರೀತಿ ಇನ್ನೂ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮ. ನಾನು SSV ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಂದು ಇವತ್ತು SSLC ರಿಸಲ್ಟ್ ಬಂದಿದೆ. 98.72% ಬಂದಿದೆ. ತುಂಬ ಖುಷಿ ಆಗ್ತಿದೆ. ಇದಕ್ಕಷ್ಟೇ ಹಾರ್ಡ್ ವರ್ಕು ಮಾಡಿದ್ದೀನಿ. ಎಕ್ಸಾಮ್ಸ್ ಟೈಮಲ್ಲಿ ಮಾಮೂಲಿ ಡೇಸಲ್ಲೆಲ್ಲ ಬೆಳಿಗ್ಗೆ 5 o'clock 3 o'clock ಆ ಥರ ಎದ್ದು ಓದಿರೋದಕ್ಕೆ ಇಷ್ಟು ಬಂದಿರೋದು. ತುಂಬ ಖುಷಿ ಆಗ್ತಿದೆ. ಔಟ್ ಆಫ್ 3 ಸಬ್ಜೆಕ್ಟ್ಸ್ ಬಂದಿದೆ. ಮ್ಯಾಥಮೆಟಿಕ್ಸು, ಸೋಷಿಯಲ್ಲು ಮತ್ತು ಹಿಂದಿ. ಸಬ್ಜೆಕ್ಟ್ಸಲ್ಲಿ ಔಟ್ ಆಫ್ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಪ್ರಿಪ್ರೇಷನ್ಸು ಅಷ್ಟೇ ಚೆನ್ನಾಗಿ ಮಾಡಿದ್ದೀನಿ. ಓದೋದು ಕಷ್ಟ ಅಂತ ಅಂದ್ಕೊಂಡು ಓದ್ತಾ ಇರಲಿಲ್ಲ, ತುಂಬ ಇಷ್ಟಪಟ್ಟು ಓದ್ತಾ ಇದ್ದೆ. ಅದಕ್ಕೆ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದು. ಟೀಚರ್ಸು ಸ್ಟ್ರೆಸ್ಗಿಂತ ಫ್ರೆಂಡ್ಸ್ ಥರ ಇರೋರು. ಓದ್ರಿ ಅಂತ ಸ್ಟ್ರೆಸ್ ಮಾಡ್ತಾ ಇರಲಿಲ್ಲ. ಅವ್ರು ನಮ್ಮ ಜೊತೆ ಫ್ರೆಂಡ್ಲಿ ಆಗಿದ್ದಕ್ಕೆ ನಮ್ಗೆ ಓದೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿತ್ತು. ಟೀಚರ್ಸ್ ತುಂಬ ಗೈಡ್ ಮಾಡಿದ್ದಾರೆ. ನನ್ನ ಹೆಸರು ಲೇಖನ ಅಂತ. ನಾನು ಇದೇ SSV ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಾ ಇರೋದು. ಇವತ್ತು ರಿಸಲ್ಟು 598 96% ತೆಗೆದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಮ್ಯಾನೇಜ್ಮೆಂಟ್ಗೆ, ಟೀಚರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಸಪೋರ್ಟ್ ಮಾಡಿದ್ದಾರೆ. ರೆಗ್ಯುಲರ್ ಟೈಮ್ಗಿಂತ ನಾನು 5:30 ಹಂಗೆದ್ದು ಓದಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಹಾರ್ಡ್ ವರ್ಕು ಮಾಡಿದ್ದೀನಿ ನಾನು. ತುಂಬ ಸಪೋರ್ಟಿವ್ ಆಗಿದ್ದರು ಮತ್ತು ಫ್ರೆಂಡ್ಲಿ ಆಗೂ ಇದ್ದರು, ಕೋಚಿಂಗ್ ಕೊಡ್ತಾಯಿದ್ರು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮೋನಿಶಾ. 10th ರಿಸಲ್ಟಲ್ಲಿ ನನಗೆ 95% ಬಂದಿದೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಮನೆಯಲ್ಲಿ ಪೇರೆಂಟ್ಸು, ರಿಲೇಟಿವ್ಸ್ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಟೀಚರ್ಸು ಅದೇ ಥರ ಸಪೋರ್ಟ್ ಮಾಡಿ ನಮಗೆ ಎಂಕರೇಜ್ ಮಾಡಿದ್ದಕ್ಕೆ ನಾವು ಇಷ್ಟು ಚೆನ್ನಾಗಿ ಬಂದಿದ್ದು. ಆ್ಯಂಡ್ ಟೀಚರ್ಸು ಖುಷಿಯಾಗಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಲಾಸ್ಯ. ನಾನು SSV ಸ್ಕೂಲಲ್ಲಿ 10ನೇ ತರಗತಿ ಗಂಟ ಓದಿದ್ದೀನಿ. ಐ ಗಾಟ್ 95%. ನಮ್ಮ ಪೇರೆಂಟ್ಸ್, ನಮ್ಮ ಟೀಚರ್ಸ್ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದರು. ನನ್ನ ಹೆಸರು ಲೋಹಿತ್. ನಾನು SSV ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಂದು 90% ಬಂದಿದೆ. ನನಗೆ ಖುಷಿ ಇದೆ. ನಮಗೆ ಇಲ್ಲಿ ಟೀಚರ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಸ್ಕೂಲಲ್ಲಿ ನೈಟ್ ಕ್ಲಾಸ್ ಮಾಡ್ತಾಯಿದ್ರು. 6 to 8 ಇಲ್ಲಿ ಓದ್ತಾಯಿದ್ರಿ. ನೈಟ್ ಓದ್ತಿರಲಿಲ್ಲ. ಬೆಳಗ್ಗೆ 5 to 7 ಓದ್ತಾಯಿದ್ವಿ.